ಕಾರ್ಮಿಕ ವಿಮಾ ಯೋಜನೆ ಎಂಬುದು ಇಡೀ ದೇಶದ ಮೊದಲನೇ ಆರೋಗ್ಯದ ಇಲಾಖೆಯಿಂದ ಆರೋಗ್ಯದ ಬಗ್ಗೆ ಕಾರ್ಮಿಕರಿಗೆ ಮಾಡಿದ ಒಂದು ಕಾನೂನು. ಈ ಕಾನೂನು ಪ್ರಕಾರ ಪ್ರತಿಯೊಂದು ಮಾಲೀಕರು ಎಲ್ಲಿ 10 ಜನ ಕೆಲಸ ಮಾಡುತ್ತಾ ಅಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಕಾರ್ಮಿಕ ವಿಮಾ ಯೋಜನೆಯನ್ನು ಮಾಡಬೇಕೆಂದು ನಮ್ಮ ಕೇಂದ್ರ ಸರ್ಕಾರ ಹಾಗೂ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಒಂದು ಕಾನೂನನ್ನು ಮಾಡಿದೆ. ಆ ಕಾನೂನಿನ ಪ್ರಕಾರ ಕಳೆದ ಜೂನ್ 2025ವರೆಗೆ 21,000 ವೇಜಸ್ ಸಿಕ್ಕುವವರಿಗೆ ESAಯನ್ನು ಕೊಡಬಹುದು ಎಂಬ ಕಾನೂನನ್ನು ಮಾಡಿದ್ದಾರೆ. ಅದರ ನಂತರದ ವೇಜ್ ಅವರಿಗೆ ESA ಲಾಗು ಆಗುವುದಿಲ್ಲ. ಆದರೆ ಈಗ ಹೊಸ ಕಾನೂನಿನ ಪ್ರಕಾರ ಯಾವುದೇ ಕಂಪನಿಯಲ್ಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕನಿಗೆ 21ರಿಂದ 50,000 ಸಂಬಳ ಸಿಕ್ಕುವವರೆಗೂ ಅವನಿಗೆ ESA ಕೊಡಲಾಗ್ತದೆ. ಆದರೆ ಇದರ ಡೆಫಿನಿಷನನ್ನು ನಮ್ಮ ಕಾರ್ಮಿಕ ವಿಮಾ ಯೋಜನೆ ಮಾಡಿದ ಪ್ರಕಾರ DA ಮತ್ತು ಬೇಸಿಕ್ ಇದು 21,000ಕ್ಕಿಂತ ಹೆಚ್ಚಾಗಬಾರದು. ಉಳಿದ ಯಾವುದೇ ಅಲವನ್ಸ್ ಇದ್ದರೂ ಕೂಡ ಅದು ವೇತನಕ್ಕೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೌಸಿಂಗ್ ಅಲವನ್ಸ್ ಇರಬಹುದು, ಟ್ರಾವೆಲಿಂಗ್ ಅಲವನ್ಸ್ ಇರಬಹುದು. ಇದು ಪಾರ್ಟ್ ಆಫ್ ವೇಜ್ ಅಲ್ಲ. ವೇಜ್ ಎಂಬುದು ಕೇವಲ ಬೇಸಿಕ್ ಮತ್ತು DA. ಆದ್ದರಿಂದ ಪ್ರತಿಯೊಬ್ಬ ಮಾಲೀಕನು ತಮ್ಮ ಕಾರ್ಮಿಕರಿಗೆ 21,000ಕ್ಕಿಂತ ಹೆಚ್ಚು ಸಂಬಳ ಕೊಟ್ಟರೆ ಅವನ DA ಬೇಸಿಕ್ ಮತ್ತು DA 21,000ಕ್ಕಿಂತ ಹೆಚ್ಚಿಲ್ಲದಿದ್ದರೆ ಅವರಿಗೆ ESA ಲಾಗು ಆಗುತ್ತದೆ. ಅದು ಅಲ್ಲದೆ ಕೇಂದ್ರ ಸರ್ಕಾರ ಹಾಗೂ ESA ಅಥಾರಿಟಿ ಈಗಾಗಲೇ ಸರ್ಕ್ಯುಲರನ್ನು ಎಲ್ಲ ಕಡೆ ಕಳಿಸಿದ್ದಾರೆ. ಕಳೆದ ಡಿಸೆಂಬರ್ 31 ಒಳಗೆ ಎಲ್ಲ ಮಾಲೀಕರು ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಕಾರ್ಮಿಕರಿಗೆ ಈ ಒಂದು ಸವಲತ್ತನ್ನು ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಒಂದು ವೇಳೆ ಅಂಥ ಕಂಪನಿಗಳು ಇವತ್ತಿನವರೆಗೆ ಅದನ್ನು ESA ಅಥಾರಿಟಿಗೆ ಅಂದರೆ ಕಾರ್ಮಿಕ ವಿಮಾ ಯೋಜನೆಯ ಅಧಿಕಾರಿಗಳಿಗೆ ತಿಳಿಸದೇ ಇದ್ದರೆ ಆ ಮಾಲೀಕರ ಮೇಲೆ ESA ಅಥಾರಿಟಿಯು ಪೆನಾಲ್ಟಿ ಹಾಗೂ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ದಯವಿಟ್ಟು ಪ್ರತಿಯೊಬ್ಬ ಮಾಲೀಕರು ಹಾಗೂ ಕಾರ್ಮಿಕರು ಈ ಬಗ್ಗೆ ಮಾಹಿತಿಯನ್ನು ಪಡೆದು ತಮ್ಮ ಮಾಲೀಕರಿಂದ ಈ ESAಯ ರಿಜಿಸ್ಟ್ರೇಷನನ್ನು ಮಾಡಿಸಿಕೊಳ್ಳಬೇಕೆಂದು ನಾವು ಎಲ್ಲ ಕಾರ್ಮಿಕ ವೃಂದಕ್ಕೂ ಬೇಡಿಕೊಳ್ಳುತ್ತೇವೆ. ಅದೇ ಅಲ್ಲದೆ ಕಾರ್ಮಿಕ ಸಂಘಟನೆಯು ಇದರ ಬಗ್ಗೆ ಮಾಧ್ಯಮದ ಮೂಲಕ ಪ್ರತಿಭಟನೆಯ ಮೂಲಕ ಕಾರ್ಮಿಕರ ಸುಖ ದುಃಖದ ಬಗ್ಗೆ ಈ ವಿಮಾ ಯೋಜನೆಯಲ್ಲಿ ಸಹಾಯವನ್ನು ಮಾಡಿ ಅವರ ಆರೋಗ್ಯವೇ ಇಂಪಾರ್ಟೆಂಟ್. ಭಾರತದಲ್ಲಿ ಯಾವುದೇ ಕಂಪನಿ ಇರಬಹುದು ಅಥವಾ ಯಾವುದೇ ದೇಶದಲ್ಲಿಯೂ ಇರಬಹುದು, ಕಾರ್ಮಿಕನ ಆರೋಗ್ಯ ಹಾಗೂ ಅವನ ಕುಟುಂಬ ಆರೋಗ್ಯ ಇದ್ದರೆ ಮಾತ್ರ ಆ ದೇಶದ ಪ್ರಗತಿಯಾಗುತ್ತದೆ. ಆದ್ದರಿಂದ ಕಾರ್ಮಿಕ ವಿಮಾ ಯೋಜನೆ ಈಗ ಹೊಸ ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ನೌಕರರಿಗೂ ಇದು ಲಾಗು ಆಗುವಂತೆ ಪ್ರತಿಯೊಬ್ಬರು ಮಾಡಬೇಕು. ನಮ್ಮ ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮ್ಮ ಈ ಮಾಹಿತಿಯನ್ನು ಹಬ್ಬುವಂತೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.